ಕಳಸವಳ್ಳಿ ಅಂಬಾರಗೋಡ್ಲು ಸೇತುವೆಯ ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ಮಾನ್ಯ ನಿತಿನ್ ಗಡ್ಕರಿ ಅವರು, ಯಡಿಯೂರಪ್ಪ ಸಾಹೇಬರು ಹಾಗೂ ಇಲ್ಲಿನ ಎಲ್ಲ ಸ್ಥಳೀಯ ಪ್ರತಿನಿಧಿಗಳು ಮತ್ತು ರಾಘವೇಂದ್ರ ಅವರು ಇವತ್ತು ಈ ಸೇತುವೆನ ಲೋಕಾರ್ಪಣೆ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ಮತ್ತು ಇತಿಹಾಸದ ಪುಟಗಳಲ್ಲಿ ಸೇರ್ತಕ್ಕಂಥ ಕಾರ್ಯ ಆಗಿದೆ. ಇವತ್ತು ಸಾಕಷ್ಟು ದಶಕಗಳ ಕಾಲದಿಂದ ಏನು ಹಿನ್ನೀರಿನಲ್ಲಿ ಇಲ್ಲಿಂದ ಮುಳುಗಡೆ ಆದಂತಹ ಸಂದರ್ಭದಿಂದ ಈ ಭಾಗದ ಕೆಲವು ಹೋಬಳಿಗಳು ಆಸ್ಪತ್ರೆ ಇರ್ಬೋದು, ಮೂಲಭೂತ ಸೌಕರ್ಯವಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಯಾವುದೇ ಒಂದು ಕಷ್ಟದ ಸಂದರ್ಭ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಮರಣವನ್ನು ಹೊಂದಿರತಕ್ಕಂಥದ್ದು, ಬಸರಿ ಬಾಣಂತಿಯರಿಗೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಅತ್ಯಂತ ತುರ್ತು ಪರಿಸ್ಥಿತಿ ಬಂದಾಗ ಈ ಕಡೆಯಿಂದ ಆ ಕಡೆ ದಾಟಲಿಕ್ಕೆ ಅವ್ಯವಸ್ಥೆ ಆಗಿತ್ತು. ಇಂಥ ಒಂದು ದಾರುಣ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇರತಕ್ಕಂಥ ಈ ಭಾಗದ ಜನರಿಗೆ ಭಾಳ ಅನುಕೂಲ ಆಗಿದೆ. ಮತ್ತು ಸಿಗಂದೂರಿನ ಯಾತ್ರೆಗೆ ಬರ್ತಕ್ಕಂತಹ ಜನರಿಗೂ ಕೂಡ ಭಾಳ ಅನುಕೂಲ ಆಗಿದೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ಕೆ ಅತಿ ಹೆಚ್ಚು ಶ್ರಮವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಕೆಲವರೆಲ್ಲ ಹಿರಿಯರು ಬಂದಂಥವ್ರು ಮಾತಾಡ್ತಾ ಇದ್ರು, ಯಡಿಯೂರಪ್ಪನವರ ಪ್ರತಿಮೆಯನ್ನು ಮಾಡಿದರೂ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಹಾಗೆ ಹಿಂದಿನ ಈ ಭಾಗದ ಎಲ್ಲ ಹೋರಾಟಗಾರರು ಅತ್ಯಂತ ಭಾಳ ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ದಾರೆ. ಸ್ವತಂತ್ರ ನಂತರ ಇವತ್ತು ಸ್ವತಂತ್ರ ಇಲ್ಲದೇ ರೀತಿಯಲ್ಲಿ ನಾವು ಬದುಕಬೇಕಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಜನರಿಗೆ ಇವತ್ತು ಒಂದು ನೆಮ್ಮದಿಯ ಉಸಿರು ಬಿಡ್ತಕ್ಕಂಥ ಕಾರ್ಯ ಆಗಿದೆ. ನಾವು ಎಲ್ಲಿಗಾರ ಹೋಗಬೇಕು ಅಂತ ಹೇಳಿದ್ರೆ 2 ತಾಸು ನಿಲ್ಲಬೇಕು, ಲಾಂಚ್ಗಳನ್ನು ಡಿಪೆಂಡ್ ಆಗಬೇಕು, ಆ ರೀತಿಯ ಪರಿಸ್ಥಿತಿ ಇತ್ತು. ಇವತ್ತಿಂದ ಆ ಒಂದು ಪರಿಸ್ಥಿತಿಗೆ ಮುಕ್ತಿಯನ್ನು ಹಾಡ್ತಕ್ಕಂಥ ಕೆಲಸ ಸನ್ಮಾನ್ಯ ರಾಘವೇಂದ್ರ ಅವರ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಸಂಸದರಾಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇದು ಒಂದು ಲ್ಯಾಂಡ್ಮಾರ್ಕ್ ಆಗಿ ಕಾಣ್ತದೆ. ಆ ರೀತಿಯ ಕೆಲಸವನ್ನು ಸನ್ಮಾನ್ಯ ರಾಘವೇಂದ್ರ ಅವರು ಮಾಡಿದ್ದಾರೆ. ಇದರ ಒಂದು ಫಾರೆಸ್ಟ್ ಕ್ಲಿಯರೆನ್ಸನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ವಿಳಂಬ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹರ್ತಾಳ್ ಹಾಲಪ್ಪನವರು ಬೆಂಗಳೂರಿನ ಒಂದು ಫಾರೆಸ್ಟ್ ಆಫೀಸ್ ಎದುರುಗಡೆ ಧರಣಿಯನ್ನು ಕೂತು ಫಾರೆಸ್ಟ್ ಕ್ಲಿಯರೆನ್ಸ್ನ ಇವತ್ತೇ ಕೊಡಬೇಕು, ತಡವಾದರೆ ಆ ಭಾಗದ ಜನರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಹೋರಾಟವನ್ನು ಕೂಡ ಮಾಡಿದರು. ಇವರೆಲ್ಲರ ಇಚ್ಛಾಶಕ್ತಿಯಿಂದ ಇವತ್ತು ಮೋದಿಯವರ ಏನು ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಏನು ಐತಿಹಾಸಿಕ ಕಾರ್ಯಗಳನ್ನ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಿದ್ರು. ವಿಮಾನ ನಿಲ್ದಾಣ ಇರ್ಬೋದು, ವಿಮಾನ ನಿಲ್ದಾಣ ಇಲ್ಲ ಅಂದ್ರೂ ನಾವು ಹೇಗಾದರೂ ಪ್ರಯಾಣ ಮಾಡ್ಬೋದು. ಆದರೆ ಇಲ್ಲಿ ಸೇತುವೆ ಇಲ್ಲ ಅಂದರೆ ಪ್ರಯಾಣ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಇತ್ತು. ಈ ಒಂದು ಸೇತುವೆಯನ್ನು ನಿರ್ಮಾಣಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಇಲ್ಲಿ ಈ ಭಾಗದ ಹೋರಾಟಗಾರರಿಗೆ ಮತ್ತು ಈ ದೇಶದ ಅತ್ಯಂತ ಹೆಮ್ಮೆಯ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ, ಹಾಗೆಯೇ ರಾಘವೇಂದ್ರ ಅವರಿಗೆ, ಹರ್ತಾಳ್ ಹಾಲಪ್ಪನವರಿಗೆ ಈ ಭಾಗದ ಎಲ್ಲ ಜನರ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಭಾರತ್ ಮಾತಾ ಕಿ ಜೈ.